ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೀನಿ. ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಇರ್ತೀನಿ. ಇಂತಹ ಅನ್ಯಾಯ ಅಕ್ರಮಗಳನ್ನ ನೀವೆಲ್ಲ ಹೇಗ್ ಸಹಿಸ್ಕೊಂಡಿದ್ದೀರಾ? ನಿಮ್ ತಪ್ಪಿಲ್ಲ ಅಂದ್ರು ಅವ್ನ್ ಇಷ್ಟೊಂದು ಕಠಿಣವಾದ ಶಿಕ್ಷೆ ಕೊಡೋದಕ್ಕೆ ಹೇಗ್ ಸಾಧ್ಯ? ಯಾವ ಮಹಿಷಾಸುರನ್ಗೂ ನೀವೆಲ್ಲ ಹೆದ್ರಬೇಕಾಗಿಲ್ಲ. ನಿನ್ಗೆ ಬುದ್ಧಿ ಇಲ್ವೇನಮ್ಮ? ನೀನೇ ಇಲ್ಲಿಂದ ಹೊರಟ್ಬಿಡೋದ್ರೆ ನಾವ್ ಹೇಗಿರ್ಬೇಕು ಅಂತ ಹೇಳ್ತಿದ್ಯಲ್ಲ. ನಿನ್ ಹಾಗೆ ಅವನ ವಿರುದ್ಧ ನಿಂತವ್ರ ಕತೆ ಎಲ್ಲ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ. ನಾವು ಕಣ್ಣಾರೆ ನೋಡಿದೀವಮ್ಮ. ಭಯ ನಮ್ಮನ್ನ ಆಳೋದಕ್ಕೆ ಬಿಡಬಾರ್ದು. ನಿಮ್ಮೆಲ್ರ ಜೀವನ ಹೇಗಿರ್ಬೇಕು ಅಂತ ನಿರ್ಧರಿಸೋ ಹಕ್ಕು ಯಾರಿಗೂ ಇಲ್ಲ. ನೀವ್ ಯಾರನ್ನ ಪೂಜಿಸ್ಬೇಕು, ಯಾರನ್ನ ದೇವ್ರು ಅಂತ ಒಪ್ಕೋಬೇಕು ಅನ್ನೋ ಆಯ್ಕೆ ನಿಮ್ದು. ಜನರ ಮೇಲೆಲ್ಲ ಒತ್ತಡ ಹೇರೋನು ರಾಜನಾಗಕ್ಕೆ ಸಾಧ್ಯನೇ ಇಲ್ಲ. ಅಂತಹ ವ್ಯಕ್ತಿನ ರಾಜ ಅಂತ ನೀವ್ ಯಾರು ಒಪ್ಕೋಬೇಕಾಗಿಲ್ಲ.